ಕೃಷ್ಣ ವೃಂದಾವನವನ್ನು ಪ್ರವೇಶ ಮಾಡ್ತಾನೆ. ವೃಂದಾವನ ಅಂತಂದರೆ ಅದು ಮಥುರೆಯ ಪಕ್ಕದ ಒಂದು ಊರು. ವೃಂದಾವನದಲ್ಲಿ ನಮ್ಮ ದೇವರು ಇರುವಾಗ ನೀರಿನಲ್ಲಿ ವಿಷ ಸೇರಿಕೊಂಡಿರ್ತಾರೆ. ವಿಷವನ್ನು ನೀರು ಕುಡಿದ ಹಸುಗಳೆಲ್ಲ ಸತ್ತವು, ಮರಗಿಡಗಳೆಲ್ಲ ಒಣಗಿದವು, ಗೋಪಾಲಕರೆಲ್ಲ ಸತ್ತರು. ಈ ಸುದ್ದಿ ನಮ್ಮ ದೇವರಿಗೆ ಕಿವಿಗೆ ಬಿತ್ತು. ದೇವರು ವಿಚಾರ ಮಾಡಿದ, ಏನು ಕಾರಣ? ಇಡೀ ಊರಿಗೆ ನೀರು ಸಪ್ಲೈ ಮಾಡೋದು ಯಮುನೆ ಅಂತ. ಯಮುನೆಯ ಜಲ ಕಲುಷಿತ ಆಯಿತು. ಎಲ್ಲಿ ಕಲುಷಿತ ಆಯಿತು? ಯಾಕಾಯಿತು? ಅದಕ್ಕೆ ಅದು ವಿಷಸರ್ಪ ಸೇರಿಕೊಂಡಿದೆ. ಅವನು ಉಗುಳಿದ ವಿಷ ಆ ನೀರಿನಲ್ಲಿ ಸೇರಿ ಜನ ಸಾಯ್ತಾರೆ, ವೃಕ್ಷಗಳು ಸತ್ತಿತು, ಪ್ರಾಣಿಗಳಿಗೆ ಸಾವು. ಕೃಷ್ಣ ಆ ಯಮುನೆಯ ಮಡುವಿಗೆ ಬರ್ತಾನೆ, ಕಾಳಿಯನ ಮಡುವಿಗೆ ಬರ್ತಾನೆ. ಕಾಳಿಯ ಅನ್ನುವ ವಿಷ ಸರ್ಪ ಅಲ್ಲಿ ಸೇರಿಕೊಂಡಿದ್ದಾನೆ ಅಂತ ಗೊತ್ತಾಗಿ ಆ ಜಾಗಕ್ಕೆ ಬರ್ತಾನೆ. ಎಲ್ಲಿ ಸಮಸ್ಯೆ ಅಲ್ಲಿ ಧಾವಿಸುವವ ದೇವರು. ಎಲ್ಲಿ ಸಮಸ್ಯೆ ನಾವು ಹೇಳಿರ್ತೇವೆ ಆ ಜಾಗ ಬಿಟ್ಟು ಹುಡುಕುವವರು ನಮ್ಮ ರಕ್ಷಕರು. ಹಾಗಾಗಿ ದೇವರು ಎಲ್ಲಿ ಬರ್ತಾನೆ ಅಂತಂದರೆ ಎಲ್ಲಿ ಸಮಸ್ಯೆ ಇದೆ ಅಲ್ಲಿಗೆ ಬರ್ತಾನೆ ಭಗವಂತ. ಅಲ್ಲಿಗೆ ಬರ್ತಾನೆ. ಬಂದರೆ ನೋಡ್ತಾನೆ, ಗೋವುಗಳು ಸತ್ತು ಬಿದ್ದಿವೆ, ಗೋಪಾಲಕರು ಹಸು ನೀಗಿದ್ದಾರೆ, ಮರಗಳೆಲ್ಲ ಒಣಗಿಬಿಟ್ಟಿವೆ. ಕೃಷ್ಣ ನೋಡಿದ, ಒಂದು ಕಡೆಯಿಂದ ಕಾಳಿಯ ವಿಷ ಇಡೀ ನೀರಿನಲ್ಲಿ ಪಾಸಾಗ್ತಾ ಇದೆ ಒಂದು ಕಡೆಯಲ್ಲಿ, ಇನ್ನೊಂದು ಕಡೆ ಸತ್ತಂತಹವರನ್ನು ನೋಡಿದ. ನಮ್ಮ ದೇವರು ಮೊದಲು ಸತ್ತವರನ್ನು ಬದುಕಿಸಿದ, ಆಮೇಲೆ ವಿಷವನ್ನು ಯಮುನೆಯಿಂದ ಬೇರ್ಪಡಿಸುವ ಕೆಲಸವನ್ನು ಮಾಡ್ತಾನೆ. ಅದಕ್ಕೆ ದೇವರು ಅಂತ ಹೇಳೋದು. ಬದುಕಿಸಿದವರನ್ನು ಸಾಯುವವನಲ್ಲ, ಅದು ದೆವ್ವಗಳು ನಾವು. ಸತ್ತವರನ್ನು ಬದುಕಿಸುವವ ದೇವರು. ದೇವರು ಏನು ಮಾಡಿದ? ಕಣ್ಣಿಂದ ನೋಡಿದ ಅಂತೆ. ದೇವರು ಕಣ್ಣಿನಿಂದ ನೋಡಿದರೆ ಸತ್ತವರೆಲ್ಲ ಬದುಕಿಸಿದರು. ನಮಗೂ ಆ ಶಕ್ತಿ ಇದೆ. ದೇವರು ಸತ್ತವರನ್ನು ಬದುಕಿಸಿದ ಕಣ್ಣಿನಿಂದ ನೋಡಿ. ನಮಗೆ ಏನು ಶಕ್ತಿ ಇದೆ ಅಂತಂದರೆ ಕಣ್ಣಿನಿಂದ ಬದುಕಿದವರನ್ನು ಸಾಯಿಸುವ ಶಕ್ತಿ ನಮಗಿದೆ. ಒಂದು ನೋಡಿ, ಒಂದು ಚಿಕ್ಕ ಮಗು ಇರ್ತದೆ, ಆ ಮಗುವನ್ನು ನೋಡ್ತೇವೆ, ಕಣ್ಣು ತುಂಬ ನೋಡ್ತೇವೆ, ಅಬ್ಬಾ ಎಷ್ಟು ಚಂದರಿ ಈ ಮಗು. ಆ ಹೇಳಿ ಬಾಯಿ ಮುಚ್ಚುವುದಿಲ್ಲ, ಅಷ್ಟರೊಳಗೆ ಜ್ವರ, ನೆಗಡಿ, ಕೆಮ್ಮು ಒದ್ದಾಡ್ತಾ ಇರ್ತದೆ. ನಮ್ಮ ಕಣ್ಣಿನ ಪವರ್ ಅಂದರೆ ಅಷ್ಟೇ ಇರ್ತದೆ. ಒಂದು ಬೂದಿ ಕುಂಬಳಕಾಯಿ ಕಟ್ಟಿರ್ತಾರೆ ಸಾಲಾಗಿ, ಎಷ್ಟು ಚೆನ್ನಾಗಿದೆ ರೀ ಈ ಬೂದಿ ಕುಂಬಳಕಾಯಿ. ಹೇಳಿ ಬಾಯಿ ಮುಚ್ಚಿರುವುದಿಲ್ಲ, ಆ ಬೂದಿ ಕುಂಬಳಕಾಯಲ್ಲಿ ನೀರು ಕೆಳಗೆ ಬೀಳಲಿಕ್ಕೆ ಶುರುವಾಯಿತು. ಶಾಂತಿ ರಸ್ತು, ಪುಷ್ಟಿ ರಸ್ತು ಎಲ್ಲ ಕೊಳತು ಹೋಗಿ ಆಯಿತು. ಅಷ್ಟೂ ಕುಂಬಳಕಾಯಿ. ನಾನು ಹೇಳಿದ್ದು ಇಷ್ಟೇ, ಅದರ ನೀವು ನೋಡಿ, ನಮ್ಮ ಅನುಭವದಲ್ಲಿ ನೋಡಿ ನಮ್ಮ ಕಣ್ಣಿನ ಪವರ್ ಎಷ್ಟಿದೆ ಅಂತ. ಅಂದರೆ ಹಾಳು ಮಾಡುವ ಶಕ್ತಿ ನಮ್ಮ ಕಣ್ಣಲ್ಲಿದೆ. ಒಳ್ಳೆಯದು ಮಾಡುವುದು ಅದು ದೇವರ ಸಾಮರ್ಥ್ಯ. ತಾಂ ದಿವ್ಯ ದೃಷ್ಟಿ ಸುದಯ. ಭಾಗವತ ಹೇಳುತ್ತೆ, ನಮ್ಮ ದೇವರ ದೃಷ್ಟಿ ದಿವ್ಯ ದೃಷ್ಟಿ. ಅದರಿಂದ ಒಂದು ಸಲ ನೋಡಿದಂತೆ ಸತ್ತ ಆ ಗೋವುಗಳನ್ನು ಎಲ್ಲ ಎದ್ದು ಬಂದು ಅಂತೆ ಕೃಷ್ಣನ ಆಚೆ ಈಚೆ ಓಡಲಿಕ್ಕೆ ಶುರು ಮಾಡಿತು. ಕೃಷ್ಣ ನೋಡಿದ ಮರಗಿಡಗಳನ್ನು, ಮರ ಮತ್ತೆ ಚಿಗುರಿತು, ಮತ್ತೆ ಹೂ ಬಿಟ್ಟಿತು, ಮತ್ತೆ ಹಣ್ಣು ತುಂಬಿಕೊಂಡಿತು. ಗೋಪಾಲಕರನ್ನು ನೋಡಿದ ಅಂತೆ. ನಿದ್ದೆಯಿಂದ ಎದ್ದಿರ್ತಾರೆ ನೋಡಿ, ಹಾಗೆ ಎದ್ದರು. ಏನು ಏನು ಅಂತ ಕೆಲವರು ಇರ್ತಾರೆ ನೋಡಿ, ನಿದ್ದೆಯಿಂದ ಎದ್ದ ಕೂಡಲೇ ಕಂಗಾಲಾಗಿ ಬಿಡ್ತಾರೆ, ಓ ಅಂತ ಹೇಳಿಬಿಡ್ತಾರೆ. ಹಾಗೆ ಇವರು ಎದ್ದರು. ಓ ಕೃಷ್ಣ ಹೇಳಿದ, ಎಚ್ಚರಿಕೆ ಆಯಿತಾ, ಆರಾಮಾಗಿರು ಅಂತ ಹೇಳಿದ್ರು. ನಿದ್ದೆ ಮಾಡಿದ್ದಲ್ಲ, ದೀರ್ಘ ನಿದ್ರೆ ಮಾಡಿದವರನ್ನು ಭಗವಂತ ಎಬ್ಬಿಸಿದ ಕಥೆಯನ್ನು ಭಾಗವತ ಹೇಳ್ತದೆ. ಜೀವನದಲ್ಲಿ ಸಾಯ್ತಲೇ ಇರುವವರು ನಾವು, ನಮ್ಮನ್ನು ಬದುಕಿಸುವಂಥ ಕೃಷ್ಣನ ಹತ್ರ ಪ್ರಾರ್ಥನೆ ಮಾಡಿದರೆ ದೇವರು ರಕ್ಷಿಸ್ತಾನೆ. ಯಮುನೆಯ ಮಡುವಿಗೆ ಹಾರಿದ, ಕಾಳಿಯನ ಹೆಡೆಯ ಮೇಲೆ ಕುಣಿದ, ನೃತ್ಯ ಮಾಡಿದ ನಮ್ಮ ದೇವರು. ಆ ಕಾಳಿಯನ ಹೆಡೆಯಲ್ಲಿ ರಕ್ತಂ ವಮಂತಂ, ರಕ್ತವನ್ನು ಕಾರಲಿಕ್ಕೆ ಶುರು ಮಾಡಿದ ಅಂತೆ. ದೇವಲೋಕದಲ್ಲಿ ಖುಷಿಯೋ ಖುಷಿಯಂತೆ. ಭಗವಂತನ ನೃತ್ಯ ತುಂಬ ಇಷ್ಟ ಆಯಿತಂತೆ. ಬ್ರಹ್ಮದೇವರು ಅಲ್ಲೇ ಇದ್ದ ಒಂದು ಮೃದಂಗವನ್ನು ನುಡಿಸಲಿಕ್ಕೆ ಪ್ರಾರಂಭ ಮಾಡಿದರಂತೆ. ತಾಳಕತೀ ಕಪರ್ದಿ, ರುದ್ರದೇವರು ತಾಳ ಹಾಕಲಿಕ್ಕೆ ಶುರು ಮಾಡಿದರಂತೆ. ಹನುಮಂತ ದೇವರು ಹಾಡಲಿಕ್ಕೆ ಶುರು ಮಾಡಿದರಂತೆ. ದೇವಲೋಕವೇ ಧರೆಗಿಳಿದು ಬಂದು ಭಗವಂತನ ನಾಟ್ಯಕ್ಕೆ ಸ್ಪಂದಿಸಿತು ಅಂತ ಭಾಗವತ ಹೇಳುತ್ತೆ. ಯಾಕೆಂತಂದರೆ ದೇವತೆಗಳಿಗೆ ಯಾಕೆ ಆಶ್ಚರ್ಯ ಆಯಿತು ಅಂತಂದರೆ, ಹಾವಿನ ಹೆಡೆಯಲ್ಲಿ ಭಗವಂತ ಕುಣಿತಾ ಇದ್ದಾನೆ ಅಂತ. ನಾವು ಕುಣಿತೇವೆ, ಅಲ್ಲಿ ಹಾವು ಬಂತು ಅಂದರೆ ಇಲ್ಲಿ ಕುಣಿಲಿಕ್ಕೆ ಪ್ರಾರಂಭ ಮಾಡ್ತಾ, ಅಯ್ಯೋ ಹಾವು 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 ಅಂತ. ದೇವರು ಹಾವಿನ ಹೆಡೆಯ ಮೇಲೆ ಕುಣಿಲಿಕ್ಕೆ ಪ್ರಾರಂಭ ಮಾಡಿದ.
ನಮ್ಮಲ್ಲಿ ಮಕ್ಕಳು ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಮಾಡ್ತಾರೆ. ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಮುಗಿದ ಮೇಲೆ ನಾವು ಕೇಳ್ತೇವೆ, ನಿಮಗೆ ಹೇಗೆ ಏನು ಅನಿಸ್ತು ಅಂತ ಆ ತಂದೆ ಹತ್ರ, ತಾಯಿ ಹತ್ರ, ಪೋಷಕರ ಹತ್ರ ಕೇಳ್ತೇವೆ. ನಾವು ಕೇಳಿದ್ರೆ ನಮ್ಮ ಮಗಳು ಬಹಳ ಎಕ್ಸ್ಪರ್ಟ್ರಿ ಮಾಡೋದರಲ್ಲಿ, ಮತ್ತೇನಾಯಿತು, ನಿಮ್ಮ ಡಯಸ್ ಸ್ವಲ್ಪ ಸರಿ ಇರಲಿಲ್ಲ, ಹಾಗೆ ಕುಣಿಲಿಕ್ಕಾಗಲಿಲ್ಲ ಅಂತ ಹೇಳ್ತಾರೆ. ಒಂದು ಸಲ ಕೃಷ್ಣನನ್ನು ಕೇಳಿನಿ, ಕೃಷ್ಣ ಕುಣಿದ ಡಯಸ್ ಹೇಗಿತ್ತು ಅಂತ. ಅದು ಹೆಡೆ ಅರಳಿಸುವ ಹಾವಿನ ಮೇಲೆ ಭಗವಂತನ ಡ್ಯಾನ್ಸ್. ಆ ಕಾಳಿಯನ ಹೆಡೆ ನೂರಾರು ಹೆಡೆಗಳು. ನಮ್ಮ ದೇವರು ಡ್ಯಾನ್ಸ್ ಮಾಡಬೇಕು. ಒಂದು ಹೆಡೆಯ ಮೇಲೆ ಡ್ಯಾನ್ಸ್ ಮಾಡಿದ್ರೆ ಹೆಡೆ ಅಲ್ಲಾಡ್ತದೆ, ಇನ್ನೊಂದು ಹೆಡೆಗೆ ಹಾರಬೇಕು, ಅದು ಅಲ್ಲಾಡ್ತದೆ, ಮತ್ತೊಂದು ಹೆಡೆಗೆ ಹಾರಬೇಕು. ನಮ್ಮ ದೇವರು ಹೀಗೆ ಒಂದು ಹೆಡೆಯಿಂದ ಇನ್ನೊಂದು ಹೆಡೆಗೆ ಕುಣಿಯುವ ಡಯಸ್ಸಿನ ಮೇಲೆ ಕುಣಿದು ಇಡೀ ದೇವಲೋಕವನ್ನು, ಜನಲೋಕವನ್ನು ರಂಜಿಸಿದ ತಾಂಡವ ನೃತ್ಯ ಅದು ಕೃಷ್ಣನದ್ದು ಅಂತ ಭಾಗವತ ಹೇಳುತ್ತೆ. ಅವರಿಗೆ ಡಯಸ್ ಮುಖ್ಯ ಅಲ್ಲ, ನಮ್ಮ ದೇವರು ಸಿಕ್ಕಿದಲ್ಲಿ ಕುಣಿಯುವವ. ಹಾಗಾಗಿ ಕೃಷ್ಣ ಕುಣಿದ, ಆ ಹಾವಿನಲ್ಲಿರತಕ್ಕಂತಹ ವಿಷದ ರಕ್ತವನ್ನು ವಮನೆ ಮಾಡಿಸಿದ, ಅವನ ಪುಚ್ಛವನ್ನು ಎತ್ತಿ ಹಿಡಿದ, ಎಲ್ಲ ರಕ್ಷಣೆ ಮಾಡಿದ ಕಥೆಯನ್ನು ಭಾಗವತ ಹೇಳುತ್ತೆ. ನಾವು ಕೃಷ್ಣನಿಗೆ ಹೇಳಬೇಕಂತೆ, ಸ್ವಾಮಿ ಕೃಷ್ಣ ಕಾಳಿಯನ ಹೆಡೆಯ ಮೇಲೆ ಕುಣಿದಿದ್ದಿಂತ, ನನ್ನೊಳಗೆ ಕುಣಿ ಅಂತ ಹೇಳಬೇಕಂತ. ಕೃಷ್ಣ ಹೇಳ್ತಾನೆ, ನಿನ್ನ ಮನಸ್ಸು ಸರಿಯಿಲ್ಲ, ಮನಸ್ಸು ಕಶ್ಮಲ, ಹೊಲಸು ಮನಸ್ಸು, ನಾನು ಕುಣಿಯುವುದಿಲ್ಲ ಅಂತ. ನಾವು ಹೇಳಬೇಕು ಕೃಷ್ಣನಿಗೆ, ಕಾಳಿಯನ ಮನಸ್ಸು ಹೇಗಿತ್ತು, ಕಾಳಿಯನ ಹೆಡೆ ಹೇಗಿತ್ತು, ವಿಷಭರಿತವಾದ ಕಾಳಿಯನ ಹೆಡೆಯ ಮೇಲೆ ನೀನು ಕುಣಿದವನಿಗೆ ನನ್ನ ಮನಸ್ಸು ಏನು ಕಡಿಮೆ, ಹೌದಾ, ಆಯಿತು ಅಂತ ದೇವರು ಒಪ್ಪಿಕೊಳ್ತಾನೆ ಅಂತ. ಕೃಷ್ಣ ಕೇಳ್ತಾನೆ ಅಂತೆ, ಇಲ್ಲ ನಿನ್ನ ಮನಸ್ಸಲ್ಲಿ ಕುಣಿಲಿಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ನಿನ್ನ ಡಯಸ್ ಕರೆಕ್ಟ್ ಇಲ್ಲ. ಯಾಕೆಂದರೆ ಮನಸ್ಸು ಚಂಚಲ. ದೇವರೇ ಅಂತ ಹೇಳ್ತಾ ಇರ್ತೇವೆ, ಇದ್ದಕ್ಕಿದ್ದಾಗೆ ವಾಹ್ ನಿನ್ನೆದು ಕಾರ್ಯಕ್ರಮ ಮರ್ತೇ ಹೋಯ್ತಲ್ವ, ಹಲೋ ಅಂತ ಫೋನ್ ಶುರು ಮಾಡ್ತೇವೆ ನಾವು. ದೇವರು ಬಂದವ ಅಲ್ಲಿಯೇ, ನಮ್ಮ ಮನಸ್ಸು ಚೇಂಜ್ ಆಯಿತು. ಕೃಷ್ಣ ಹೇಳಿದ, ನಿನ್ನ ಮನಸ್ಸು ಅದು ಚಂಚಲ, ಅದರಲ್ಲಿ ನಾನು ಕುಣಿಲಿಕ್ಕಾಗೋದಿಲ್ಲ, ಡಯಸ್ ಸರಿ ಇಲ್ಲ ಅಂತ. ನಾವು ಕೃಷ್ಣನ ಹತ್ರ ಹೇಳಬೇಕಂತೆ, ನಂದು ಮನಸ್ಸು ಡಯಸ್ಸು ಚಂಚಲ, ನೀನು ಕುಣಿದ ಕಾಳಿಯನ ಹೆಡೆ ಹೇಗಿತ್ತು, ಚಂಚಲ ಅಲ್ವಾ, ಅದಕ್ಕಿಂತ ನಂದು ಗಟ್ಟಿ ಉಂಟಲ್ಲ, ಕುಣಿ ಅಂತ ದೇವರ ಹತ್ರ ಹೇಳಿದರೆ ಭಗವಂತ ನಮ್ಮ ಹೆಡೆಯಲ್ಲಿ ಕುಣಿಯಬೇಕು, ನಮ್ಮ ಮನಸ್ಸಲ್ಲಿ ಕುಣಿಯಬೇಕು, ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಆ ಕಶ್ಮಲವನ್ನು ತೆಗೆ ಅಂತ ದೇವರಿಗೆ ಹೇಳಬೇಕು. ದೇವರು ಹೇಳ್ತಾನೆ, ನಾನು ಕ್ಲೀನ್, ನಾನು ಗಲೀಜು ಮುಟ್ಟುವುದಿಲ್ಲ ಅಂತ. ನಿನ್ನ ಮನಸ್ಸಲ್ಲಿ ಕಶ್ಮಲ ಇದೆ, ನಾನು ಹೇಗೆ ತೊಳೆಯಲಿ ಅಂತ. ದೇವರೇ, ಆ ಕಾಳಿಯನ ಒಳಗಿದ್ದ ವಿಷ ಅದನ್ನು ಹೇಗೆ ನೀನು ಶುದ್ಧ ಮಾಡಿದಿ, ಹೇಗೆ ಕ್ಲೀನ್ ಮಾಡಿದಿ, ಹಾಗೇ ಮಾಡು ಅಂತ ಹೇಳಿದರೆ ಭಗವಂತ ನಮ್ಮೊಳಗಿದ್ದ ಆ ಕಶ್ಮಲ, ನಮ್ಮೊಳಗಿರ್ತಕ್ಕಂಥ ಆ ರಾಗದ್ವೇಷ ಅನ್ನುವ ವಿಷ ಅದನ್ನು ದೂರ ಮಾಡ್ತಾನೆ, ನಮ್ಮನ್ನು ಅನುಗ್ರಹ ಮಾಡ್ತಾನೆ. ನಮ್ಮ ದೇವರು ಆ ಕಾಳಿಯನ ವಿಷವರ್ತುಲದಿಂದ ಯಮುನೆಯನ್ನು ರಕ್ಷಣೆ ಮಾಡಿ ರಮಣದ್ವೀಪಕ್ಕೆ ಕಳಿಸ್ತಾನೆ. ಆ ಜಲವನ್ನೆಲ್ಲ ಶುದ್ಧಿ ಮಾಡಿದವ ಕೃಷ್ಣ. ಎಲ್ಲಿಯಾದರೂ ಹೋದಾಗ ನಾವು ನೀರು ಕುಡಿಯುವುದಕ್ಕಿಂತ ಮುಂಚೆ ಒಂದು ಸಲ ಕಾಳಿಯ ಪಣಮಾಣಿಕ್ಯ ರಂಜಿತ ಶ್ರೀಪದಾಂಬುಜಾಹ ಅಂತ ಕೃಷ್ಣನನ್ನು ಒಂದು ಸಲ ಸ್ಮರಣೆ ಮಾಡಿ ನೀರು ಕುಡೀರಿ. ಆ ನೀರಲ್ಲಿದ್ದ ದೋಷ ನಮಗೆ ಬಾಧಿಸುವುದಿಲ್ಲ. ಎಲ್ಲ ವಿಷರೋಗಗಳಿರ್ಬೋದು ಅಥವಾ ಅದರಲ್ಲಿರ್ತಕ್ಕಂಥ ಶೈತ್ಯ ಇರ್ಬೋದು, ನಮ್ಮನ್ನು ಬಾಧಿಸುವುದಿಲ್ಲ, ನಮ್ಮನ್ನು ಪಾರು ಮಾಡ್ತದೆ. ಕೃಷ್ಣನನ್ನು ಸ್ಮರಣೆ ಮಾಡಿ ಶ್ರೀಕೃಷ್ಣಾಯ ನಮಃ ಅಂತ ಅನುಸಂಧಾನ ಮಾಡಿ ಜಲಪಾನ ಮಾಡಿದರೆ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅನ್ನೋ ಕಥೆಯನ್ನು ಭಾಗವತ ಹೇಳುತ್ತೆ. ನೋಡಿ, ನೀರಿನಿಂದ ನಮ್ಮ ದೇವರಿಗೆ ಯಾವ ಇಫೆಕ್ಟು ಆಗಲಿಲ್ಲ. ವಿಷಭರಿತವಾದ ಜಲದಲ್ಲಿ ಕುಣಿದ ನಮ್ಮ ದೇವರು, ಆ ವಿಷ ಕೃಷ್ಣನಿಗೆ ಏನಾದರೂ ಬಾಧಿಸಿತ? ನೀರು ಕೃಷ್ಣನ ಮೇಲೆ ಏನೂ ಪರಿಣಾಮ ಮಾಡಲಿಲ್ಲ. ಅಂದರೆ ಕೃಷ್ಣನ ಶರೀರ ವಿಷ, ನೀರು ಅದರ ಬಾಧೆಗೆ ಒಳಗಾಗುವಂಥದ್ದಲ್ಲ. ಪಂಚಭೂತದಿಂದ ಮೀರಿ ನಿಂತ ಶಕ್ತಿ ಅದು ಕೃಷ್ಣನದ್ದು ಅನ್ನೋದನ್ನು ಭಾಗವತ ಉಲ್ಲೇಖ ಮಾಡಿದೆ. ಅದು ನಾವು ಚಿಂತನೆ ಮಾಡಬೇಕಾಯ್ತು. ಯಮುನೆಯಿಂದ ಕಾಳಿಯನನ್ನು ದೂರ ಮಾಡಿ ನಮ್ಮ ದೇವರು ಯಮುನಾ ತಟದಲ್ಲಿ ವಿಹಾರ ಮಾಡ್ತಿದ್ದ ಗೋಪಾಲಕರ ಜೊತೆಗೆ, ಗೋವುಗಳ ಜೊತೆಗೆ. ಆವಾಗ ಬೆಂಕಿ ಬಂತಂತೆ, ಕಾಡ್ಗಿಚ್ಚು. ಸಾಮಾನ್ಯವಾಗಿ ಮರಗಿಡಗಳು ತುಂಬಿದ ಜಾಗದಲ್ಲಿ ಇಂತಹ ಕಾಡ್ಗಿಚ್ಚು ಅನ್ನೋದು ಸಹಜವಾಗಿರ್ತದೆ. ಎರಡು ಮರಗಳಿಗೆ ತಿಕ್ಕಾಟವಾಗಿ ಬೆಂಕಿ ಹರಡಿ ಇಡೀ ಕಾಡನ್ನು ಸುಡ್ತದೆ. ಅದು ಸುಡ್ತಾ 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 ಗೋಪಾಲಕರ ಹತ್ರ ಬಂತು. ಗೋವಳರು ಬೊಬ್ಬೆ ಹಾಕಿದರು, ಕೃಷ್ಣ ಬೆಂಕಿ ಅಂತ. ದೇವರು ಹೇಳಿದ ಕಣ್ಮುಚ್ಚಿ ಅಂತ. ನಾವಾದರೆ ಕೇಳ್ತೇವೆ, ನೀನೇ ಕಣ್ಣು ಮುಚ್ಚು, ನಾವ್ಯಾಕೆ ಕಣ್ಣು ಮುಚ್ಚಬೇಕು ಅಂತ. ಗೋಪಾಲಕರು ಕಣ್ಣು ಮುಚ್ಚಿದರು. ಕೃಷ್ಣ ಅಂದರೆ ದೇವರು, ಅವರಿಗೆ ಕಣ್ಣು ಮುಚ್ಚಿದರು. ಕೃಷ್ಣ ಹೇಳಿದ ಕಣ್ತೆರೀರಿ, ತೆರೆದರು. ಇಲ್ಲ, ಬೆಂಕಿಯೇ ಇಲ್ಲ. ಆಗ ಬೆಂಕಿ ಇತ್ತು, ಬೆಂಕಿ ಇಲ್ಲ. ಎಲ್ಲಿ ಹೋಯಿತು ಬೆಂಕಿ?
ಕೃಷ್ಣ ಅದನ್ನು ನುಂಗಿದ ಅಂತ ಭಾಗವತ ಹೇಳುತ್ತೆ. ಬೆಂಕಿಯನ್ನು ಒಳಗೆ ಸ್ವೀಕಾರ ಮಾಡಿದ. ಗೋಪಾಲಕರು ಸಾಯಬೇಕಾಗಿತ್ತು, ಗೋವುಗಳು ಸುಟ್ಟು ಬೂದಿಯಾಗಬೇಕಾಗಿತ್ತು, ಮರಗಳೆಲ್ಲ ಕರ್ಕಲಾಗಬೇಕಾಗಿತ್ತು. ನಮ್ಮ ದೇವರು ಬೆಂಕಿಯನ್ನು ನುಂಗಿದ. ದೇವರಿಗೇನಾಗಲಿಲ್ಲ. ಏನು ಹೇಳುತ್ತೆ ಈ ಕಥೆ ಅಂತಂದರೆ, ನಮ್ಮ ದೇವರ ಶರೀರ ಅದು ಬೆಂಕಿಯಿಂದ ಪಂಚಭೂತದಿಂದ ನಿರ್ಮಿತವಾದದ್ದಲ್ಲ. ನಮಗೆ ಒಳಗೆ ಬೆಂಕಿ ಜಾಸ್ತಿ ಆದರೂ ಕಷ್ಟ, ಬೆಂಕಿ ಕಡಿಮೆ ಆದರೂ ಕಷ್ಟ. ನಮ್ಮ ದೇವರಿಗೆ ಏನೂ ಆಗಲಿಲ್ಲ ನೋಡಿ. ಆ ಬೆಂಕಿಯನ್ನು ನುಂಗಿದ, ಏನೂ ಆಗಲಿಲ್ಲ ಅಂತಂದರೆ ಅದು ಬೆಂಕಿಯಿಂದ ಆದ ಶರೀರ ಅಲ್ಲ. ಪಂಚಭೂತವನ್ನು ಮೀರಿ ನಿಂತ ಶರೀರ ಅದು ಕೃಷ್ಣನದ್ದು ಅನ್ನುವಂಥದ್ದನ್ನು ನಾವು ಚಿಂತನೆ ಮಾಡಬೇಕಾದ್ದು. ನಮ್ಮ ದೇವರು ಆ ಬೆಂಕಿಗೆ ಇನ್ನೊಂದು ಹೆಸರು ಕಿಚ್ಚು, ಕಾಡ್ಗಿಚ್ಚನ್ನು ಭಗವಂತ ನುಂಗಿದ ಅಂತ ನಾವು ದೇವರ ಹತ್ರ ಹೇಳಬೇಕು. ನಮ್ಮಲ್ಲಿ ಬೆಳಗಾದರೆ ಕಿಚ್ಚು ಅಂದರೆ ಇನ್ನೊಬ್ಬರ ಬಗ್ಗೆ ಅಸೂಯೆ, ಈರ್ಷ್ಯೆ, ಅದಕ್ಕೆ ಕಿಚ್ಚು ಅಂತಲೇ ಹೆಸರು. ಕನ್ನಡದಲ್ಲಿ ಒಳ್ಳೆಯ ಶಬ್ದ ಅದು. ಅದು ಏನು ಅಂದರೆ ಬೆಂಕಿ ಸುಡ್ತದೆ, ಅದಕ್ಕಿಂತ ವೇಗವಾಗಿ ಸುಡುವಂತಹದ್ದು ಕಿಚ್ಚು. ಇನ್ನೊಬ್ಬರ ಬಗ್ಗೆ ಇರುವ ಕಿಚ್ಚು, ಅಸೂಯೆ, ರಾಗದ್ವೇಷಗಳು ನಮ್ಮನ್ನು ಸುಡುವಂಥದ್ದು. ಕೃಷ್ಣನ ಹತ್ರ ಹೇಳಬೇಕು, ನಮ್ಮೊಳಗೆ ಆ ಕಿಚ್ಚಿದೆ, ಕಾಡ್ಗಿಚ್ಚು ಇನ್ನೊಬ್ಬರನ್ನು ಸುಡುವಂಥದ್ದು, ನಮ್ಮ ಮನಸ್ಸಿನ ಕಾಡ್ಗಿಚ್ಚು ನಮ್ಮನ್ನೇ ಸುಡುವಂಥದ್ದು. ಹಾಗಾಗಿ ನಾವು ಆ ಬೆಂಕಿಗೆ ಆಹುತಿ ಆಗ್ತಾ ಇದ್ದೇನೆ. ಕೃಷ್ಣ ಆ ಬೆಂಕಿಯನ್ನು ನುಂಗಿದವ ಈ ಬೆಂಕಿಯನ್ನು ಯಾಕೆ ನುಂಗುವುದಿಲ್ಲ ಅಂತ ಕೃಷ್ಣನ ಹತ್ರ ಕೇಳಿದರೆ, ನಮ್ಮ ದೇವರು ನಮ್ಮ ಒಳಗಿಂದ ಆ ಕಿಚ್ಚು ಅಂದರೆ ಇನ್ನೊಬ್ಬರ ಬಗ್ಗೆ ಇರತಕ್ಕಂತಹ ದೋಷ, ಕಶ್ಮಲ, ಮನಸ್ಸಿನ ಕಷಾಯವನ್ನು ಶುದ್ಧ ಮಾಡಿ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತ. ಕೃಷ್ಣ ಪಂಚಭೂತವನ್ನು ಮೀರಿ ನಿಂತ ಶಕ್ತಿ ಅನ್ನೋದನ್ನು ಭಾಗವತ ಭಾಳ ಸುಂದರವಾಗಿ ಬೇರೆ ಬೇರೆ ಕಥೆಗಳ ಮೂಲಕ ನಮಗೆ ಉಲ್ಲೇಖ ಮಾಡಿದೆ. ಕೃಷ್ಣ ತನ್ನ ಭಕ್ತರನ್ನು ರಕ್ಷಣೆ ಮಾಡುವ ಕ್ರಮ ಹೇಗಿರ್ತದೆ ಅದನ್ನು ಭಾಗವತ ಬಹುಮುಖದಿಂದ ವಿವರಿಸಿದೆ. ಒಂದೆರಡು ಘಟನೆಗಳನ್ನು ನಾವು ಚಿಂತನೆ ಮಾಡೋದಾಗಿದ್ದರೆ, ಕೃಷ್ಣ ಮಕ್ಕಳ ಜೊತೆಗೆ ಆಟಕ್ಕೆ ಹೋಗ್ತಿದ್ದ. ಬರೀ ಪಾಠ ಮಾತ್ರ ಅಲ್ಲ, ಆಟನೂ ಬೇಕು ಅಂತ ಹೇಳುವವ. ಆಟ ಅಂತಂದರೆ ಆಟ ಆಡ್ತಾ ಹೋಗಬೇಕಾದ್ದು ಅಂತ. ತುಂಬ ದೂರಕ್ಕೆ ಹೋದರು ಮಕ್ಕಳು, ಕೃಷ್ಣನೂ ಹೋದ. ಮಕ್ಕಳಿಗೆ ಹಸಿವು ಪ್ರಾರಂಭ ಆಯಿತು. ಬುತ್ತಿ ಕ್ಯಾರಿಯರ್ ಹಿಡ್ಕೊಂಡು ಹೋಗಲಿಲ್ಲ. ಕೃಷ್ಣ ಇದ್ದ ಮೇಲೆ ಇನ್ನೇನು ಕ್ಯಾರಿಯರ್, ಯಾರ ಕ್ಯಾರು ಇರಲಿಲ್ಲ. ಹೋದರೆ ಮಕ್ಕಳು ಹೇಳಿದರು ಕೃಷ್ಣ ಹಸಿವಾಗುತ್ತೆ ಅಂತ. ದೇವರು ಹೇಳಿದ, ಬಟಾ ಬಯಲು, ಹಸಿವಾದರೆ ಏನುಂಟಿಲ್ಲ, ಏನಿಲ್ಲ ಅಂತ ಹೇಳಿದ. ಅವ್ರು ಹೇಳಿದ್ರು ಕೃಷ್ಣ ಸಾಧ್ಯನೇ ಇಲ್ಲ, ಹಸಿವಾಗ್ತದೆ, ಖಂಡಿತ ಬೇಕು ನಮಗೆ ಆಹಾರ ಕೊಡು, ಟಿಫಿನ್ ಕೊಡು, ನಾಷ್ಟಾ ಕೊಡು ಅಂತ. ಕೃಷ್ಣ ಹೇಳಿದ, ನೋಡಿ ಅಲ್ಲಿ ಹೊಗೆ ಬರ್ತಾ ಇದೆ ಅಂತ. ಹೌದೌದು ಅಂತ ಹೇಳಿದರು. ಅದು ಹೋಮ ನಡೀತಾ ಇದೆ ಅಂತ. ಹುಡುಗರು ಹೇಳಿದರು, ಕೃಷ್ಣ ಹೋಮ ಆದರೆ ನಮಗೇನು ಸಿಗುತ್ತೆ ಅಲ್ಲಿ ಹೋಗಿ ಕೇಳಿ. ಎಲ್ಲಿ ಹೋಮ ಆಗುತ್ತೆ ಅಲ್ಲಿ ಊಟ ಕಂಪಲ್ಸರಿ, ಅಲ್ಲಿ ಅನ್ನದಾನ ನಡೀತದೆ, ನೀವು ಹೋಗಿ ಕೇಳಿ, ಅನ್ನದಾನ ಮಾಡ್ತಾರೆ ನಿಮಗೆ ಅಂತ. ಓಡಿದರು, ಖುಷಿಯಾಯಿತು ಕೃಷ್ಣ ಹೇಳಿದ್ದು. ಹೋದರು, ಅಲ್ಲಿ ಪುರೋಹಿತರೆಲ್ಲ ಇದ್ದರು, ಹೋಮ ಮಾಡ್ತಾ ಇದ್ದರು. ಈ ಮಕ್ಕಳು ಹಾಗೆ ಕೇಳಿದರು, ನಮಗೆ ಹಸಿವು ಆಗ್ತದೆ ಅನ್ನ ಕೊಡಿ. ಬೈದರು ನೋಡಿ, ನೀವು ಬುದ್ಧಿ ಉಂಟಾ ನಿಮಗೆ? ಹೋಮ ಆಗ್ತಾ ಇದೆ, ಊಟ ಅಂತ ಕೇಳ್ತೀರಾ, ಅನ್ನ ಅಂತ ಕೇಳ್ತೀರಾ. ಮಂತ್ರ ಎಲ್ಲಿಯೋ ಹೋಯಿತು, ಬೈಯುವುದರಲ್ಲೇ ಹೋಮ ಮುಗೀತಾ ಬರ್ತೀವಿ. ಪಾಪ ಪೆಚ್ಚು ಮಕ ಹಾಕ್ಕೊಂಡು ಬಂದರು. ಕೃಷ್ಣ ನೀನು ಹೇಳಿದಿ ಅಂತ ಹೋಗಿ ಅಲ್ಲಿ ಕೇಳಿದೆವು. ಅವ್ರು ಬೈದರು. ಕೃಷ್ಣ ಕೇಳಿದ, ಯಾರ ಹತ್ರ ಕೇಳಿದ್ರಿ? ಅಲ್ಲೆಲ್ಲ ವೈದಿಕರು ಹೋಮ ಮಾಡ್ತಾಯಿದ್ರು, ಅಲ್ಲಿ ನಮ್ಮ ಯಜಮಾನರು ಅವ್ರ ಹತ್ರ ಹೋಗಿ ಕೇಳಿದೆ. ಕೃಷ್ಣ ಹೇಳಿದ, ಅವ್ರ ಹತ್ರ ಕೇಳಲಿಕ್ಕೆ ನೀನು ಯಾರು ಹೇಳಿದ್ದು ನಿಮಗೆ? ಅಲ್ಲ ಕೃಷ್ಣ ನೀನೇ. ನಾನು ಹಾಗೆ ಹೇಳಲಿಲ್ಲ, ಅಲ್ಲಿ ಹೊಗೆ ಬರ್ತದೆ ಕೇಳಿ ಅಂತ ಹೇಳಿದೆ, ನೀವು ಓಡಿದ್ರಿ. ಯಾರ ಹತ್ರ ಅಂತ ನಾನು ಹೇಳುತ್ತಿದ್ದೆ, ಅಷ್ಟರ ಮುಂಚೆ ನೀವು ಓಡಿದ್ದಲ್ಲ, ಯಾಕೆ ಓಡಿದ್ರಿ? ನೋಡು, ಅಲ್ಲಿ ಕೇಳಬೇಡಿ, ಕೊಡುವವರಲ್ಲ ಅವರು ಹೋಮ ಮಾಡುವವರು ಅಷ್ಟೇ, ಅವರು ಕೊಡುವುದಿಲ್ಲ. ಮತ್ತು ಎಲ್ಲಿ ಕೇಳಬೇಕು ಕೃಷ್ಣ? ಹಿಂಬದಿಯಲ್ಲಿ ಹೋಗಿ, ಅಲ್ಲಿ ಅಡುಗೆ ಮನೆ ಇದೆ, ಅಲ್ಲಿ ಅಡುಗೆ ಮನೆಯಲ್ಲಿ ಹೆಣ್ಮಕ್ಕಳು ಅಡುಗೆ ಮಾಡ್ತಾ ಇದ್ದಾರೆ, ಅವರ ಹತ್ರ ಹೋಗಿ ಕೇಳಿ, ಓಡಬೇಡಿ, ನಾನು ಇನ್ನೂ ಹೇಳಲಿಕ್ಕುಂಟು ಅಂತ ಹೇಳಿದ. ಏನು ಹೇಳಬೇಕು ನೀವು? ನನಗೆ ಹಸಿವಾಗ್ತಾ ಇದೆ, ಅನ್ನ ಕೊಡಿ ಅಂತ ಕೇಳಬೇಡಿ. ನಮ್ಮ ಕೃಷ್ಣ ಬಂದಿದ್ದಾನೆ, ಕೃಷ್ಣನಿಗೆ ಹಸಿವಾಗ್ತಾ ಇದೆ, ಅನ್ನ ಕೊಡಿ ಅಂತ ಕೇಳಿ, ಕೊಡ್ತಾರೆ, ಹಿಡ್ಕೊಂಡು ಬನ್ನಿ ಅಂತ. ಓಡಿದರು, ಹಾಗೇ ಹೇಳಿದರು. ಕೃಷ್ಣ ಹೇಳಿಕೊಟ್ಟಾಗೇ ಹೇಳಿದರು. ಅವರು ಕೃಷ್ಣ ಅಂತ ಏನು ಪೂರ್ಣ ವಾಕ್ಯ ಕಂಪ್ಲೀಟ್ ಮಾಡಲಿಲ್ಲ. ಕೃಷ್ಣ ಹಸಿವು ಅಂತ ಹೇಳಿದ ತಕ್ಷಣ ಅಯ್ಯೋ ಖುಷಿ ಅವರಿಗೆ. ಎಲ್ಲಿದ್ದಾನೆ ಅಂತ ಕೇಳಿದರು. ಬಂಗಾರದ ತಟ್ಟೆ ಇತ್ತು, ಅದರಲ್ಲಿ ದೇವರ ನೈವೇದ್ಯಕ್ಕೆ ಅಂತ ಹಿಡ್ಕೊಂಡಿದ್ರು. ಅದನ್ನೆಲ್ಲ ತುಂಬಿಸಿ ಎಲ್ಲರೂ ಹಿಡ್ಕೊಂಡ್ರು. ಆ ಅಡಿಗೆ ಮನೆಯಲ್ಲಿ ಎಷ್ಟಿದೆ ಅಷ್ಟನ್ನು ಒಬ್ಬೊಬ್ಬರು ಒಂದೊಂದು ತಟ್ಟೆಯಲ್ಲಿ ಹಾಕಿ ತಲೆ ಮೇಲೆ ಹೊತ್ಕೊಂಡು ಓಡಿಕೊಂಡು ಬಂದರು. ಈ ಗಂಡಸರೆಲ್ಲ ನೋಡ್ತಾ ಇದ್ದಾರೆ, ಹೆಣ್ಮಕ್ಕಳು ಎಲ್ಲಿ ಹೋಗ್ತಿದ್ದಾರೆ ಅಂತ ಓಡ್ತಲೇ ಇದ್ದಾರೆ, ಹಿಂದೆ ನೋಡಲೇ ಇಲ್ಲ. ಕೃಷ್ಣ ಅಂದರೆ ಏನು ಭಕ್ತಿ ನೋಡಿ. ದೇವರ ಹೆಸರು ಹೇಳಿದರೆ ಸಾಕು, ಎಲ್ಲವನ್ನೂ ಸಮರ್ಪಣೆ ಮಾಡುವಂತಹ ಕಾರ್ಯಕ್ರಮ.